ಅವ್ಯಯಗಳು ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದ ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯಗಳು ಎನ್ನುವರು. ಅವ್ಯಯಗಳಲ್ಲಿ 6 ವಿಧಗಳಿರುತ್ತೆ. ಅದರಲ್ಲಿ ಮೊದಲನೇದು ಸಾಮಾನ್ಯಾರ್ಥಕ ಅವ್ಯಯ. ಉದಾಹರಣೆಗೆ ಬೇಗನೆ, ಮೆಲ್ಲಗೆ, ಚೆನ್ನಾಗಿ, ಸೊಗಸಾಗಿ, ಸುಮ್ಮನೆ, ತಟ್ಟನೆ. ಯಾವ ಥರಪ್ಪ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂದರೆ, ಉದಾಹರಣೆಗೆ ಬೇಗನೆ ಕೊಟ್ಬಿಟ್ಟು ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದಾಗ ನೀವು ಸಾಮಾನ್ಯಾರ್ಥಕ ಅವ್ಯಯ ಅಂತ ಬರೀಬೇಕಾಗುತ್ತೆ. ಅದೇ ಥರ ಅನುಕರಣವ್ಯಯ ಚಟ ಚಟ, ಕರ ಕರ, ಚುರು ಚುರು, ದಗ ದಗ, ರೊಯ್ಯನೆ, ಸುಯ್ಯನೆ. ಇದರಲ್ಲೂ ಹಂಗೆ ಉದಾಹರಣೆಗೆ ಚಟ ಚಟ ಕೊಟ್ಬಿಟ್ಟು ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೊಟ್ಟಾಗ ಅನುಕರಣವ್ಯಯ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟು ಭಾವಸೂಚಕ ಅವ್ಯಯ ಆಹಾ, ಭಲರೆ, ಅಯ್ಯೋ, ಹೋ, ಹಾ, ಈ ಥರ ಆಶ್ಚರ್ಯವನ್ನು ಸೂಚಿಸುವಂಥ ಪದಗಳಿವು. ಇದರಲ್ಲೂ ಹಂಗೆ ದೀರ್ಘ ಬಂದು ಆಹಾ ಅನ್ನುವಂತಹ ಪದಗಳೇನಾದ್ರು ಬಂದಾಗ ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದಾಗ ಭಾವಸೂಚಕ ಅವ್ಯಯ ಅಂತ ಬರೀಬೇಕಾಗುತ್ತೆ. ನಂತರ ಕ್ರಿಯಾರ್ಥಕ ಅವ್ಯಯ ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು. ಇವು ಉದಾಹರಣೆಗಳಷ್ಟೇ. ಈಗ ಉದಾಹರಣೆಗೆ ಸಾಕು ಪದವನ್ನು ಕೊಟ್ಬಿಟ್ಟು ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದಾಗ ನೀವು ಕ್ರಿಯಾರ್ಥಕ ಅವ್ಯಯ ಅಂತ ಬರೀಬೇಕಾಗುತ್ತೆ. ನಂತರ ಸಂಬಂಧಾರ್ಥಕ ಅವ್ಯಯ ಮತ್ತು, ಅಥವಾ, ಆದ್ದರಿಂದ, ಅಲ್ಲದೆ. ಉದಾಹರಣೆ ಕೊಟ್ಬಿಟ್ಟು ಮತ್ತು ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂದಾಗ ಸಂಬಂಧಾರ್ಥಕ ಅವ್ಯಯ ಅಂತ ಬರೀಬೇಕಾಗುತ್ತೆ. ಲಾಸ್ಟ್ ಬಂತು ಅವಧಾರಣಾರ್ಥಕ ಅವ್ಯಯ ಅವನೇ, ಅದುವೇ, ನೀನೇ, ಅವಳೇ, ಅವರೇ. ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಪದವನ್ನು ತೆಗೆದು ಅವಳೇ ಅಂತ ಕೊಟ್ಬಿಟ್ಟು ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದಾಗ ನೀವು ಅವಧಾರಣಾರ್ಥಕ ಅವ್ಯಯ ಅಂತ ಬರೀಬೇಕಾಗುತ್ತೆ.